4,000 ಕೋಟಿ. 4,000 ಕೋಟಿ ಇದೊಂದು ನಂಬರ್ ಅಲ್ಲ. ಭಾರತದ ಹಣಕಾಸು ಇತಿಹಾಸದಲ್ಲಿ ನಡೆದಂಥ ಅತ್ಯಂತ ಚಾಣಾಕ್ಷ ವ್ಯವಸ್ಥಿತ ವಂಚನೆಗಳಲ್ಲಿ ಒಂದರ ಟೋಟಲ್ ಅಮೌಂಟ್. आज भी आईएमए के विक्टिम्स दर दर भटक रहे हैं. ना तो मेरे शोहर की कमाई है, ना बच्चों की कमाई है, मरद बचाएंगी. बेटी एक जनी कमाती सो कितना कमाती बेटी? वोट का ऑर्डर हुआ तो वी हैव गॉट राइट. इतना खाली वोट होना क्या? हमारा वोट लेको तुम्हें मिनिस्टर बन रही सो, हमारा वोट लेको तुम एमएलए एमएलसी बन रही सो. खाली एक ऑफिसर हम नाक नहीं बात करें. हमारी औकात हमारी हैसियत इतनी है यहाँ. ಬೆಂಗಳೂರಿನ ಐ ಮಾನಿಟರಿ ಅಡ್ವೈಸ್ ಅಥವಾ IMA ಇದು ಬರೀ ಮುಗ್ಧ ಜನರನ್ನ ವಂಚಿಸಿದ ಕಥೆ ಅಲ್ಲ. ಇದು ಭಾರತದ ಕಾನೂನಲ್ಲಿರುವಂತಹ ಲೂಪೋಲ್ಸ್, ರಿಲಿಜಿಯಸ್ ಸೆಂಟಿಮೆಂಟ್ಸ್ ಮತ್ತು ಭ್ರಷ್ಟಾಚಾರ ಇದೆಲ್ಲವನ್ನ ಒಟ್ಟಿಗೆ ಸೇರಿಸಿ ಮಾಡಿದ ಒಂದು ಫಿನಾನ್ಷಿಯಲ್ ಮೆಗಾ ಸ್ಕ್ಯಾಮ್. ಸಾವಿರಾರು ಕೋಟಿ ಹಣ ಕಣ್ಣೆದುರೇ ಲೂಟಿ ಆಗ್ತಾ ಇದ್ರು. ಎಂಟೈರ್ ಪೊಲೀಸ್ ಸಿಸ್ಟಮ್ ಯಾಕೆ ಯಾವ ಆಕ್ಷನ್ ಅನ್ನು ತಗೊಂಡಿಲ್ಲ? ಇದರ ಹಿಂದಿದ್ದ ಆ 3 ಟೆಕ್ನಿಕಲ್ ರೀಸನ್ಸ್ ಏನು? ಬನ್ನಿ ಇವತ್ತು ಈ ಸ್ಕ್ಯಾಮ್ ಯಾವುದು, ಹೇಗಾಯಿತು ಈ ವಿಡಿಯೋದಲ್ಲಿ ಡಿಕೋಡ್ ಮಾಡೋಣ. ಮೊಹಮ್ಮದ್ ರಫೀಕ್ ತರಕಾರಿ ಹಣ್ಣಿನ ಅಂಗಡಿ ಇಟ್ಕೊಂಡಿದ್ದ. ಒಬ್ಬಳೆ ಹೆಣ್ಮಗಳು ಮದುವೆ ವಯಸ್ಸಿಗೆ ಬಂದಿದ್ಲು. ಇದ್ದೊಬ್ಬಳು ಮಗಳ ಮದುವೆನ ಗ್ರ್ಯಾಂಡ್ ಆಗಿ ಮಾಡಬೇಕು ಅನ್ಕೊಂಡಿದ್ದ. ಅದಕ್ಕೆ ಅಂತ ಅವನು ದುಡ್ದಿರುವಂತ ದುಡ್ಡನ್ನ ಒಂದು ಕಡೆ ಇನ್ವೆಸ್ಟ್ ಮಾಡಿದ್ದ. ಇಸ್ಲಾಂನಲ್ಲಿ ಬಡ್ಡಿ ಕೊಡೋದು ತಗೊಳ್ಳೋದು ಹರಾಮ್. ಹಾಗಾಗಿ ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ಗೋಲ್ಡ್ ಅಥವಾ ಲ್ಯಾಂಡ್ ರೂಪದಲ್ಲಿ ರಿಟರ್ನ್ ಕೊಡುವಂತ ಸ್ಕೀಮ್ ನಲ್ಲಿ ದುಡ್ಡು ಕೂಡ್ಸಿರೋದಕ್ಕೆ ಶುರು ಮಾಡ್ಕೊಂಡ. ಇನ್ನೇನು ಮಗಳ ಮದುವೆ ಫಿಕ್ಸ್ ಆಗಿ ಮದುವೆ ಡೇಟ್ ಹತ್ರಕ್ಕೆ ಬರ್ತಾ ಇತ್ತು. ಆಗ್ಲೇ ಗೊತ್ತಾಗಿತ್ತು ಅವನು ದುಡ್ಡು ಹಾಕ್ತಾ ಇದ್ದ ಕಂಪನಿ ಮುಚ್ಚಿ ಹೋಗಿದೆ ಅಂತ. ಇದು ಒಂದು ಉದಾಹರಣೆ ಮಾತ್ರ. ಮೋಸ ಹೋದವ್ರ ಸಂಖ್ಯೆ ಲಕ್ಷ ದಾಟಿದೆ. IMA ಆಫೀಸ್ ಮುಂದೆ ನೆಕ್ಸ್ಟ್ ದಿನದಿಂದಲೇ ಪ್ರೊಟೆಸ್ಟ್ ಶುರುವಾಯಿತು, ಗಲಾಟೆ ಶುರುವಾಯಿತು. ಇಸ್ಲಾಮಿಕ್ ಬ್ಯಾಂಕಿಂಗ್ ಅಥವಾ ಹಣಕಾಸು ವ್ಯವಸ್ಥೆಗೆ ಸಂಬಂಧಿಸಿದ ಒಂದು ಪರಿಕಲ್ಪನೆ. ಈ IMAನ ಮೇನ್ ವೆಪನ್ ಇದ್ದಿದ್ದು ಇದೆ, ಇಸ್ಲಾಮಿಕ್ ಫಿನಾನ್ಸ್ ಅಥವಾ ಹಲಾಲ್ ಇನ್ವೆಸ್ಟ್ಮೆಂಟ್. ಸಾಮಾನ್ಯವಾಗಿ ಬ್ಯಾಂಕ್ಗಳು ಬಡ್ಡಿ ಕೊಡ್ತವೆ, ಆದರೆ ಇಸ್ಲಾಂ ಧರ್ಮದಲ್ಲಿ ಬಡ್ಡಿ ಅನ್ನೋದು ನಿಷಿದ್ಧ. ಇದನ್ನೇ ಮಂಜೂರ್ ಖಾನ್ ಬಂಡವಾಳ ಮಾಡ್ಬೋದು. ಅವನು ಜನರಿಗೆ ಏನು ಹೇಳ್ದ ಅಂದರೆ, ನಾವು ಬಡ್ಡಿ ಕೊಡೋದಿಲ್ಲ, ನಿಮ್ಮ ಹಣನ ಚಿನ್ನ, ರಿಯಲ್ ಎಸ್ಟೇಟ್ನಲ್ಲಿ ಇನ್ವೆಸ್ಟ್ ಮಾಡಿ ಅದರಿಂದ ಬರುವಂಥ ಲಾಭನ ನಿಮಗೆ ಹಂಚ್ತೀವಿ ಅಂದಿದ್ದ. ಇದನ್ನ ಇಸ್ಲಾಮಿಕ್ ಬ್ಯಾಂಕಿಂಗ್ನಲ್ಲಿ ಮುದರ್ಬಾ ಅಂತಾರೆ. ಈ ಮಂಜೂರ್ ಖಾನ್ ಇಸ್ಲಾಮಿಕ್ ಉಲೇಮಾಗಳಿಗೆ ಒಂದು ಟೆಕ್ನಿಕಲ್ ವಾದವನ್ನು ಮುಂದಿಟ್ಟ. ನಿಮ್ಮ ಇನ್ವೆಸ್ಟ್ಮೆಂಟ್ ಚಿನ್ನದ ರೂಪದಲ್ಲಿ ಅಂದರೆ ಫಿಸಿಕಲ್ ಬುಲಿಯನ್ ರೂಪದಲ್ಲಿ ಇರುತ್ತೆ. ಹಾಗಾಗಿ ಒಂದು ವೇಳೆ ಬಿಸ್ನೆಸ್ ಅಲ್ಲಿ ಲಾಸ್ ಆದರೂ ನಿಮ್ಮ ಹಣ ಸೇಫ್ ಇರುತ್ತೆ ಅಂತ ನಂಬಿಸ್ದ. ಅಷ್ಟೊಂದು ಬ್ಯಾಂಕಿಂಗ್ ನಾಲೆಜ್ ಇಲ್ಲದಂತಹ ಉಲೇಮಗಳು ಇದನ್ನ ನಂಬಿಟ್ರು. ಸೊ ಇದರ ಬೇಸ್ ಮೇಲೆ ವರ್ಷಕ್ಕೆ 36% 64% ರಿಟರ್ನ್ ಕೊಡ್ತೀನಿ ಅಂತ ಹೇಳ್ತಾರೆ ಈ ಮಂಜೂರ್ ಖಾನ್. ಅಂದ್ರೆ ಈಗೇನು ಬ್ಯಾಂಕ್ಗಳು FD ರಿಟರ್ನ್ ಕೊಡ್ತಾವಲ್ಲ, ಅದಕ್ಕಿಂತ 5 ಪಟ್ಟು ಹೆಚ್ಚು. ಯಾರಿಗುಂಟು ಯಾರಿಗಿಲ್ಲ. ಜನ ನಂಬುದ್ರು. ಕೋಟ್ಯಾಂತರ ರೂಪಾಯಿ IMAಗೆ ಬರೋದಕ್ಕೆ ಶುರು ಆಯಿತು. ಅದು 10-20 ಕೋಟಿ ಅಲ್ಲ, ಸಾವಿರಾರು ಕೋಟಿ. 2005-6 ಶುರುವಾದಂಥ IMA ಬಹಳ ಕಮ್ಮಿ ಸಮಯದಲ್ಲಿ ಸಾವಿರಾರು ಕೋಟಿ ಮಾಡೋದಕ್ಕೆ ಶುರುವಾಯಿತು. ಡೇ ಬೈ ಡೇ ಇನ್ವೆಸ್ಟ್ ಮಾಡೋರ ಸಂಖ್ಯೆನೂ ಬೆಳೀತಾ ಹೋಯಿತು, ಹಾಗೆ ಕಂಪ್ನಿನೂ ಬೆಳೀತಾ ಹೋಯಿತು. ಇದರ ಮಧ್ಯೆ 2015ರಲ್ಲಿ RBIಗೆ ಇದೊಂದು ಫ್ರಾಡ್ ಸ್ಕೀಮ್ ಅನ್ನೋ ಡೌಟ್ ಬರುತ್ತೆ. ಆದರೂ IMA ಮೇಲೆ ತಕ್ಷಣಕ್ಕೆ ಯಾವ ಆ್ಯಕ್ಷನ್ನೂ ಆಗಿರಲಿಲ್ಲ. ಅದು ಯಾಕೆ? ಇಲ್ಲೇ ಸ್ಕ್ಯಾಮ್ನ 2ನೇ ಮಾಸ್ಟರ್ ಸ್ಟ್ರೋಕ್ ಇರೋದು. ಅದು ದಿ LLP ಲೂಪ್ ಹೋಲ್. ನಮ್ಮ ರಾಜ್ಯದಲ್ಲಿ ಫಿನಾನ್ಷಿಯಲ್ ಫ್ರಾಡ್ಗಳನ್ನು ತಡೆಯೋದಕ್ಕೆ KPIDFE ಆಕ್ಟ್ 2004 ಇದೆ. ಅಂದರೆ ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಡೆಪಾಸಿಟರ್ಸ್ ಆಕ್ಟ್. ಆದರೆ ಮಂಜೂರ್ ಖಾನ್ ಏನು ಮಾಡ್ದ ಅಂದರೆ, ತನ್ನ ಕಂಪನಿಯನ್ನು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ LLP ಆಕ್ಟ್ 2008 ಇದರ ಅಡಿಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದ. ಇದರ ಅರ್ಥ ಏನು ಅಂದರೆ, IMAನಲ್ಲಿ ಹಣ ಯಾರೆಲ್ಲ ಹಾಕ್ತಾರೋ ಅವರನ್ನ ಕಾನೂನಿನ ಪ್ರಕಾರ ಡೆಪಾಸಿಟರ್ಸ್, ಠೇವಣಿದಾರರು ಅಂತ ಕರೀತಿರ್ಲಿಲ್ಲ. ಬದಲಾಗಿ ಅವರೆಲ್ಲ ನಮ್ಮ ಕಂಪನಿಯ ಪಾರ್ಟ್ನರ್ಸ್ ಅಂತ ರಿಜಿಸ್ಟರ್ ಆಗಿತ್ತು. ಈ KPIDFE ಕಾನೂನು ಕೇವಲ ಡೆಪಾಸಿಟರ್ಸ್ನ ಮಾತ್ರ ಪ್ರೊಟೆಕ್ಟ್ ಮಾಡುತ್ತೆ. ಆಫೀಸರ್ಸ್ ಯಾವಾಗಲೂ ರೇಡ್ ಮಾಡುವಾಗ ಮಂಜೂರ್ ಖಾನ್ ಇದನ್ನೇ ಹೇಳ್ತಿದ್ದ, ನಾನು ಪಬ್ಲಿಕ್ ಡೆಪಾಸಿಟ್ ತಗೋತಾ ಇಲ್ಲ, ಅವರೆಲ್ಲ ನಮ್ಮ ಪಾರ್ಟ್ನರ್ಸು ಅಂತ ಹೇಳ್ತಾ ಇದ್ದ. ತಗೊಳಪ್ಪ, ಸೆಬಿ ಎಲ್ಲಾದರೂ ಕ್ವೆಶ್ಚನ್ ಮಾಡಿದ್ರೆ ನಾವು ಶೇರ್ ಮಾರ್ಕೆಟ್ನಲ್ಲಿ ಇಲ್ಲ, ಕೇವಲ ಚಿನ್ನ ಮತ್ತು ಜ್ಯುವೆಲ್ರಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಇದ್ದ. ಈ ಲೀಗಲ್ ವರ್ಡ್ ಪ್ಲೇನಿಂದಾಗಿ ಸರ್ಕಾರದ ರೆಗ್ಯುಲೇಟರ್ಸ್ ಏನೂ ಮಾಡೋದಕ್ಕಾಗದೆ ಕೈಕಟ್ಟಿ ಕೂರ್ಬೇಕಾಯ್ತು. ಕಳ್ಳ ಯಾವತ್ತಿದ್ರೂ ಸಿಕ್ಕಾಕೊಳ್ಳೇಬೇಕಲ್ಲ. ಇವರ ಆಟನೂ ಹೆಚ್ಚು ದಿನ ನಡೀಲಿಲ್ಲ. 2004ರಲ್ಲಿ ಶುರುವಾಗಿದ್ದ ಸಂಸ್ಥೆ 2019ರಲ್ಲಿ ದಿವಾಳಿ ಆಯಿತು. ತನಿಖೆ ಶುರುವಾದಾಗ ಫೊರೆನ್ಸಿಕ್ ಆಡಿಟ್ನಲ್ಲಿ ಬೆಚ್ಚಿ ಬೀಳುವಂಥ ಅಂಕಿಅಂಶಗಳು ಹೊರಬಂದವು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ CBI ಚಾರ್ಜ್ ಶೀಟ್ನ ಪ್ರಕಾರ ಆ್ಯಕ್ಚುಯಲ್ ಲೆಕ್ಕಾಚಾರ ಹೇಗಿತ್ತು ಹೇಳ್ತೀನಿ ಕೇಳಿ. ಕಲೆಕ್ಟ್ ಮಾಡಿದ್ದ ಒಟ್ಟು ಅಮೌಂಟ್
4,000 ಕೋಟಿಗೂ ಹೆಚ್ಚು. ನಷ್ಟಕ್ಕೊಳಗಾದ ಇನ್ವೆಸ್ಟರ್ಸ್ 70,000ಕ್ಕೂ ಹೆಚ್ಚು. ಇಲ್ಲಿ ಇನ್ನೊಂದು ಅಚ್ಚರಿಯ ವಿಷಯ ಇದೆ. ಅದೇನು ಅಂದರೆ 2016 ನೋಟ್ ಬ್ಯಾನ್ನ ನಂತರದ ಟೈಮ್ನಲ್ಲಿ ಮಂಜೂರ್ ಖಾನ್ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಿಗೆ ಹತ್ರ 44 ಕೋಟಿ ಕ್ಯಾಶ್ ಡೆಪಾಸಿಟ್ ಮಾಡಿದ್ದ. ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ದಾಳಿ ಆದಾಗ 22 ಕೋಟಿ ಟ್ಯಾಕ್ಸೇ ಕಟ್ಟಿದ್ದ. ನೋಡಿ ಎಷ್ಟು ಈಸಿಯಾಗಿ ಬ್ಲ್ಯಾಕ್ ಮನಿನ ವೈಟ್ ಮಾಡ್ಕೊಂಡ. ಇಡಿ ಎನ್ಕ್ವೈರಿ ಶುರು ಮಾಡಿದಾಗ PMLA ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಇದರ ಅಡಿಯಲ್ಲಿ ಆರಂಭದಲ್ಲಿ 209 ಕೋಟಿ ಮೌಲ್ಯದ ಆಸ್ತಿಗಳನ್ನು ಸೀಸ್ ಮಾಡಿತು. ಆದರೆ ಜನರಿಂದ ಕಲೆಕ್ಟ್ ಮಾಡಿದ್ದ 4,000 ಕೋಟಿಯಲ್ಲಿ ಹೋಯಿತು. ಅದಾಗಲೇ ಹಣವನ್ನ ಬೇರೆ ಬೇರೆ ಬೇನಾಮಿ ಹೆಸರುಗಳಿಗೆ, ರಿಯಲ್ ಎಸ್ಟೇಟ್ಗಳಿಗೆ ಆ್ಯಂಡ್ ಈ ಹವಾಲಾ ಮೂಲಕ ಟ್ರಾನ್ಸ್ಫರ್ ಮಾಡಿಟ್ಟಿದ್ದ. ಅಲ್ಲಿಗೆ 4,000 ಕೋಟಿ ಗಾಯಬ್. ಮೊಹಮ್ಮದ್ ಮಂಜೂರ್ ಖಾನ್ ನಮ್ಮ ಬೆಂಗಳೂರಿನ ಹುಡುಗ, ಶಿವಾಜಿನಗರದ ಹುಡುಗ. ಶಿವಾಜಿನಗರದ ಮಖಾನಾ ರೋಡ್ನಲ್ಲಿ ಇವನ ಮನೆ ಇದ್ದಿದ್ದು. ಇವನ ತಂದೆ ಅಬಿದ್ ಅಲಿ ಮಂಜೂರ್ ಮೂಲತಃ ತಮಿಳ್ನಾಡಿನವರು, ಆದರೆ ತುಂಬ ವರ್ಷಗಳ ಹಿಂದೆ ಇಲ್ಲಿ ಬಂದು ಸೆಟ್ಲ್ ಆಗಿದ್ರು. ಇವ್ರು ಹುಡ್ತಾನೆ ತುಂಬ ಶ್ರೀಮಂತರೇನೂ ಆಗಿರಲಿಲ್ಲ. ಬಡತನದಲ್ಲಿ ಬೆಳೆದು 10ನೇ ಕ್ಲಾಸ್ನ ನಂತರ ಸ್ಟಡೀಸನ್ನು ಬಿಟ್ಟು ಮಿಲ್ಲರ್ಸ್ ರೋಡ್ನಲ್ಲಿ JTM ಮೊಬೈಲ್ನಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಶುರು ಮಾಡ್ತಾನೆ. 2 ವರ್ಷ ಕೆಲಸ ಮಾಡಿ ಅವನು ದುಬೈಗೆ ಹೋಗಿ ಅಲ್ಲೊಂದು ಜ್ಯುವೆಲ್ರಿ ಸ್ಟೋರ್ನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಗೋಲ್ಡ್ ಬಿಸ್ನೆಸ್ನ ಬಗ್ಗೆ ಕಲ್ತ್ಕೊಂಡ. ವಾಪಸ್ ಬಂದೋನೆ ಜ್ಯುವೆಲ್ರಿ ಡಿಸೈನ್ ಕೋರ್ಸ್ಗೆ ಸೇರಿಕೊಂಡ. ಹೈದರಾಬಾದ್ ಮೂಲದ ಹೀರಾ ಗೋಲ್ಡ್ ಗ್ರೂಪ್ ಜಾಯ್ನ್ ಆಗ್ತಾನೆ. ಅಲ್ಲಿ ಅವನು ಹಲಾಲ್ ರಿಟರ್ನ್ಸ್ನ ಬಗ್ಗೆ, ಇನ್ವೆಸ್ಟರ್ಸನ್ನು ಹೇಗೆ ಕನ್ವಿನ್ಸ್ ಮಾಡಿ ದುಡ್ಡು ಇನ್ವೆಸ್ಟ್ ಮಾಡಿಸೋದು ಅಂತ ಕಲಿತಾನೆ. ಮತ್ತು ಬೆಂಗಳೂರು ವಾಪಸ್ಸಾಗಿ ರೌಡಿ ಶೀಟರ್ ಒಬ್ಬನ ರೈಟ್ ಹ್ಯಾಂಡ್ ಆಗಿದ್ದ ಇರ್ಫಾನ್ ಜೊತೆಗೆ ಸೇರಿ ತಿಲಕ್ ನಗರದ ಒಂದು ಸಣ್ಣ ಸೈಕಲ್ ಶಾಪ್ನಿಂದ 2006ರಲ್ಲಿ ಇರ್ಫಾನ್ ಮಂಜೂರ್ ಅಡ್ವೈಸರಿ ಒರಿಜಿನಲ್ IMA ಶುರು ಮಾಡ್ತಾನೆ. ಯಾವುದೇ ದೊಡ್ಡ ಸ್ಕ್ಯಾಮ್ ಆಗಬೇಕು ಅಂದರೆ ಸಿಸ್ಟಮ್ ಸಪೋರ್ಟ್ ಇಲ್ಲದೆ ಆ ಸ್ಕ್ಯಾಮ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. CBI ತನ್ನ ಚಾರ್ಜ್ ಶೀಟ್ನಲ್ಲಿ ಕೇವಲ ಮಂಜೂರ್ ಖಾನ್ನನ್ನು ಮಾತ್ರ ಆರೋಪಿ ಅಂತ ಹೇಳಿಲ್ಲ. ಅವನ ಜೊತೆಗೆ ಬರೋಬ್ಬರಿ 28 ಜನರ ಮೇಲೆ ಕೇಸ್ ಆಯಿತು. ಇವರು ಯಾರೆಲ್ಲ ಗೊತ್ತಾ? ಎಲ್ಲರೂ ಟಾಪ್ ಆಫೀಸರ್ಸ್. RBI ರಿಪೋರ್ಟ್ ಕೊಟ್ಟ ಮೇಲೂ ಕೂಡ ಆ ಅಧಿಕಾರಿಗಳು IMA ಮೇಲೆ ಕ್ರಮ ಕೈಗೊಳ್ಳದೆ ಕ್ಲೀನ್ ಚಿಟ್ ಕೊಟ್ಬಿಟ್ರು. ಒಂದು ವೇಳೆ ಅಧಿಕಾರಿಗಳು 2017ರಲ್ಲಿ ಆಕ್ಷನ್ ತಗೊಂಡಿದ್ರೆ ಸಾವಿರಾರು ಜನರ ಕೋಟ್ಯಾಂತರ ರೂಪಾಯಿ ಉಳಿತಾಯ ಇತ್ತು ಅಂತ CBI ನೇರವಾಗಿ ತನ್ನ ವರದಿಯಲ್ಲಿ ಹೇಳಿತ್ತು. 2020ರಲ್ಲಿ CBI 28 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿತು. ಅದರಲ್ಲಿ ಮಂಜೂರ್ ಖಾನ್ ಆರೋಪಿ ನಂಬರ್ 1. 2020 ಅಕ್ಟೋಬರ್ನಲ್ಲಿ ಕರ್ನಾಟಕ ಹೈಕೋರ್ಟ್ ಅವನಿಗೆ ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಬೇಲ್ ಕೊಡ್ತು. 2022ರಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದರೆ ED ಬೇಲನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಆದರೆ ಸುಪ್ರೀಂ ಕೋರ್ಟ್ ಕೂಡ ಬೇಲ್ ಕೊಡ್ತು. 2025ರಲ್ಲಿ ಕರ್ನಾಟಕ ಹೈಕೋರ್ಟ್ IMA ಆಸ್ತಿಯನ್ನು ಹರಾಜು ಮಾಡೋದಕ್ಕೆ ಹೇಳಿ. ಹೀಗೆ ಮಾಡಿ ಕರ್ನಾಟಕ ಸರ್ಕಾರ 3,213 ಕೋಟಿ ಸಂಗ್ರಹಿಸಿ 69,069 ಡೆಪಾಸಿಟರ್ಸ್ಗೆ ಪರಿಹಾರವನ್ನು ನೀಡುವುದಕ್ಕೆ ಪ್ರಯತ್ನ ಮಾಡಿದೆ. ಇವತ್ತಿಗೂ ಕೇಸ್ ಕೋರ್ಟ್ನಲ್ಲಿ ನಡೀತಾ ಇದೆ. ಮಂಜೂರ್ ಖಾನ್ ಬೇಲ್ ಮೇಲೆ ಹೊರಗಿದ್ದಾನೆ. ಕರ್ನಾಟಕದ ಮಟ್ಟಿಗೆ IMA ಹಗರಣ ಒಂದು ದೊಡ್ಡ ಕೇಸ್ ಸ್ಟಡಿ. ಇದರಿಂದ ನಾವೇನು ಕಲಿಬಹುದು ಅಂದರೆ ದಿ ಟೂ ಗುಡ್ ಟು ಬಿ ಟ್ರೂ ರಿಟರ್ನ್ಸ್. ಯಾವುದೇ ಬಿಸ್ನೆಸ್ ಅಥವಾ ಸ್ಕೀಮ್ ವರ್ಷಕ್ಕೆ 30% ಕೊಡ್ತೀವಿ, 60% ಲಾಭ ಕೊಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಲಾಭಕ್ಕಿಂತ ಹೆಚ್ಚಾಗಿ ನಿಮ್ಮ ಅಸಲು ಹಣಕ್ಕೆ ಅಪಾಯ ಇದೆ ಅಂತಲೇ ಅರ್ಥ. ದಿ ಎಮೋಷನಲ್ ಟ್ರ್ಯಾಪ್. ಹಣಕಾಸಿನ ವ್ಯವಹಾರದಲ್ಲಿ ಧರ್ಮ ಅಥವಾ ಭಾವನೆಗಳನ್ನು ಬೆರೆಸ್ಬಿಡಿ. ಸ್ಕ್ಯಾಮರ್ಗಳಿಗೆ ಬೇಕಾಗಿರೋದು ನಿಮ್ಮ ಭಕ್ತಿಯಲ್ಲ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ. ದಿ ಡಾಕ್ಯುಮೆಂಟ್ ಡೆವಿಲ್. ಯಾವುದೇ ಪೇಪರ್ಗೆ ಸಹಿ ಮಾಡೋ ಮುನ್ನ ಅದು ಡೆಪಾಸಿಟರೋ ಅಥವಾ ಪಾರ್ಟ್ನರ್ಶಿಪ್ಪೋ ಅಂತ ಗಮನಿಸಿ. ಪಾರ್ಟ್ನರ್ ಆದರೆ ಕಂಪನಿ ಮುಳುಗಿದಾಗ ಕಾನೂನು ನಿಮ್ಮ ಪರವಾಗಿ ಇರೋದೇ ಇಲ್ಲ. ಸೊ ಈ ಥರದ ಸ್ಕೀಮ್ಗಳಲ್ಲಿ ನೀವು ಎನ್ರೋಲ್ ಆದಾಗ ಅಥವಾ ಹಣ ಹೂಡಿಕೆ ಮಾಡಿದಾಗ ಎಚ್ಚರಿಕೆಯಿಂದ ಇರಿ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ಸ್ಕ್ಯಾಮನ್ನು ಡಿಕೋಡ್ ಮಾಡೋಣ. ಅಲ್ಲಿವರೆಗೂ ಬಾಯ್. ನಾನು ವಾಸುದೇವ್ ಮಾರ್ನಾಡ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.